ಇಂಡಿಯಾ ಒನ್ ಎಟಿಎಂ ಮಷಿನ್ಗೆ ಕನ್ನ ಹಾಕಿದ ಖದೀಮರು, ತಳ್ಳೋ ಗಾಡಿಯಲ್ಲಿ ಎಟಿಎಂ ಮಷಿನ್ ಕದ್ದು ಪರಾರಿ. ಕುಂದಾನಗರಿ ಬೆಳಗಾವಿಯಲ್ಲಿ ಕಳ್ಳರು ಅದೇನ್ ಮಾಡಿದ್ದಾರೆ ಅಂತ ನೋಡಿ. ಹೀಗೆ ಮಧ್ಯರಾತ್ರಿ ತಳ್ಳೋ ಗಾಡಿಯಲ್ಲಿ ಇಂಡಿಯಾ ಒನ್ ಎಟಿಎಂ ಮಷಿನ್ ಎಗರಿಸಿದ್ದಾರೆ ಕಣ್ರಿ. ಸಿಸಿ ಕ್ಯಾಮೆರಾದಲ್ಲಿ ಕಂಡು ಬಂದಿರುವ ವಿಡಿಯೋ ಬೆಳಗಾವಿ ತಾಲೂಕಿನ ವಂಟಮೂರಿ ಗ್ರಾಮದ್ದಾಗಿದೆ. 3 ಜನ ಖದೀಮರು ತಳ್ಳೋ ಗಾಡಿಯಲ್ಲಿ ಎಟಿಎಂ ಮಷಿನ್ ಕದ್ದು ಪರಾರಿಯಾಗಿದ್ದಾರೆ. ಎಟಿಎಂ ಮಷಿನ್ ಕದಿಯಲು ಬೇರೆ ಗಾಡಿ ಬಳಸಬಹುದಾಗಿತ್ತು, ಆದ್ರೆ ತಳ್ಳೋ ಗಾಡಿಯನ್ನೇ ತಂದಿದ್ಯಾಕೆ ಅಂತ ಅನುಮಾನ ಬರಬಹುದು. ಆದ್ರೆ ಇವರ ಪ್ಲಾನ್ ಬೇರೆದ್ದೇ ಆಗಿತ್ತು. ಬೇರೆ ವಾಹನ ತಂದ್ರೆ ಶಬ್ದ ಆಗುತ್ತದೆ, ಜನರು ಎದ್ದು ನೋಡಬಹುದು. ಹಾಗಾಗಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ತಳ್ಳೋ ಗಾಡಿಯಲ್ಲಿ ಎಟಿಎಂ ಮಷಿನ್ ಇಟ್ಟು ಎಸ್ಕೇಪ್ ಆಗಿದ್ದಾರೆ. ಇನ್ನು ಎಟಿಎಂ ಮಷಿನ್ ಕದಿಯಬೇಕಾದ್ರೆ ಚಾಲಾಕಿ ಕಳ್ಳರು ಬಹಳ ಜಾಗರೂಕರಾಗಿ ಸೆನ್ಸಾರ್ ಶಬ್ದ ಮಾಡದಂತೆ ಬ್ಲಾಕ್ ಸ್ಪ್ರೇ ಹೊಡೆದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಎಟಿಎಂ ಮಷಿನ್ 200 ಮೀಟರ್ ತಳ್ಳಿಕೊಂಡು ಹೋಗಿದ್ದಾರೆ. ಅಲ್ಲಿಂದ ಕಳ್ಳರು ಕಾರ್ನಲ್ಲಿ ಮಷಿನ್ ನಲ್ಲಿ ಕದ್ದು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಆದ್ರೆ ಕಳ್ಳರು ಎಷ್ಟೇ ಚಾಣಾಕ್ಷದಿಂದ ಕಳ್ಳತನ ಮಾಡಿದ್ರು ಎಟಿಎಂ ಮಷಿನ್ ಹಣ ಪಡೆಯುವಲ್ಲಿ ವಿಫಲರಾಗಿದ್ದಾರೆ. ಕಳ್ಳರಿಗೆ ಕಾದಿತ್ತು ಬಿಗ್ ಶಾಕ್. ಹೌದು, ಎಟಿಎಂ ಎತ್ತಾಕಿಕೊಂಡು ಹೋದ ಕಳ್ಳರಿಗೆ ಮರ್ಮಾಘಾತವೇ ಆಗಿದೆ. 1 ಲಕ್ಷಕ್ಕೂ ಅಧಿಕ ಹಣ ಇರುವ ಎಟಿಎಂ ಮಷಿನ್ ಕಳ್ಳರು ಗ್ಯಾಸ್ ಕಟರ್ ನಿಂದ ಓಪನ್ ಮಾಡಲು ಯತ್ನಿಸಿದ್ದಾರೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಓಪನ್ ಆಗಿಲ್ಲ ಕಣ್ರಿ. ಇದರಿಂದ ಬೇಸತ್ತ ಕಳ್ಳರ ಗ್ಯಾಂಗ್ ಬೆಳಗಿನ ಜಾವ 3 ಗಂಟೆಗೆ ಎಟಿಎಂ ಮಷಿನ್ ರಸ್ತೆಯಲ್ಲಿ ಎಸೆದು ಕಣ್ಮರೆಯಾಗಿದ್ದಾರೆ. ಈ ಕಳ್ಳರ ಹುಡುಕಾಟ ಭರದಿಂದ ನಡೆಯುತ್ತಿದೆ. ಸದ್ಯಕ್ಕೆ ಕಳ್ಳರ ವಿರುದ್ಧ ಕಾಕ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಸ್ಥಿತಿ ಕಳ್ಳರದಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.